ಪಕ್ಷದ ನಿಷ್ಠಾವಂತ ನಾಯಕರುಗಳೇ, ಕಾರ್ಯಕರ್ತರೆ, 3 ಜಿಲ್ಲಾ ಕಾಂಗ್ರೆಸ್ಸಿನವರು, 5 ಜಿಲ್ಲಾ ಕಾಂಗ್ರೆಸ್ಸಿನವರು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜನವಿರೋಧಿ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನಾತ್ಮಕವಾಗಿ ಸಭೆಯನ್ನ ಏನು ಮಾಡಿದ್ದಾರೆ, ಅದಕ್ಕೆ ಕಾರಣರಾದಂತ 5 ಜಿಲ್ಲೆಯ ನಾಯಕರುಗಳನ್ನ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ನೋಡಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಭಾರತದ ಸಂವಿಧಾನದಲ್ಲಿ ಪ್ರತಿ ವರ್ಷ ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಆಯವ್ಯಯವನ್ನ ಮಂಡನೆ ಮಾಡತಕ್ಕಂಥದ್ದು ಕಡ್ಡಾಯ. ಅದರ ಜೊತೆಗೆ ಯಾವಾಗ ಚುನಾವಣೆಗಳು ನಡೀತಾವೆ, ಹೊಸದಾಗಿ ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್ ಆಯ್ಕೆಯಾಗಿ ಬಂದಂತ ಸಂದರ್ಭದಲ್ಲಿ ಆಯ್ಕೆ ಆಗಿರುವಂತ ಪಕ್ಷಗಳು ಆ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳ ಹಿನ್ನೆಲೆಯಲ್ಲಿ ಲಭ್ಯ ಇರುವ ಹಣದ ಹಿನ್ನೆಲೆಯಲ್ಲಿ ಆಯವ್ಯಯವನ್ನ ಮಂಡನೆ ಮಾಡತಕ್ಕಂಥದ್ದು ಸಹಜವಾದಂತ ಪ್ರಕ್ರಿಯೆ. ಯಾವ ಮೋದಿಯವರು 2014ರಿಂದ ಇಲ್ಲಿಯವರೆಗೂ ಅಧಿಕಾರದಲ್ಲಿದ್ದಾರೆ, ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಮೋದಿ, 2014ರಲ್ಲಿ ಕೊಟ್ಟಂತಹ ಆಶ್ವಾಸನೆಗಳು, 2024ರಲ್ಲಿ ಕೊಟ್ಟಂತಹ ಆಶ್ವಾಸನೆಗಳು, 2014ರಲ್ಲಿ ಏನ್ ಹೇಳಿದ್ರಿ? ಬೆಲೆಗಳು ಏನು ಗಗನಕ್ಕೆ ಹೋಗಿದ್ದಾವೆ, ಅದನ್ನ ಕಡಿಮೆ ಮಾಡ್ತೇವೆ. ಯಾವಾಗ ಡೀಸೆಲ್ ಪೆಟ್ರೋಲು 63-67 ರೂಪಾಯಿ ಇದ್ದಾಗ, ಯಾವಾಗ ಗ್ಯಾಸು 395 ರೂಪಾಯಿ ಒಂದು ಸಿಲಿಂಡರ್ ಇದ್ದಾಗ ನೀನು ಹೇಳಿದ್ದಲ್ವ ಏನಪ್ಪಾ ಮಿಸ್ಟರ್ ಮೋದಿ? ಈಗ 10-11 ವರ್ಷಗಳ ನಂತರ ಬೆಲೆ ಯಾವ ಗಗನಕ್ಕೆ ಹೋಗಿಲ್ವ? ಏನ್ ನಿನ್ನ ಉತ್ತರ? ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಇವತ್ತು ಕುಸಿದಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ $120 ಒಂದು ಬ್ಯಾರೆಲ್ ನ ಕ್ರೂಡ್ ಆಯಿಲ್ ನ ಬ್ಯಾರೆಲ್ ನ ಬೆಲೆ ಇತ್ತು. ಆದ್ರೂ ನಾವು ಅವತ್ತು 63 ರೂಪಾಯಿಗೆ ಡೀಸೆಲ್, 67 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇದ್ವಿ. 395 ರೂಪಾಯಿಗೆ ಗ್ಯಾಸ್ ಅನ್ನ ಕೊಡ್ತಾ ಇದ್ವಿ. ಈಗ ಕ್ರೂಡ್ ಆಯಿಲ್ ನ ಬೆಲೆ ಇವತ್ತು 100ರ ಆಸುಪಾಸಿನಲ್ಲಿ ಇರ್ತಕ್ಕಂಥ, $100 ಆಸುಪಾಸಿನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾಕಪ್ಪ ಕಡಿಮೆ ಮಾಡಲಿಕ್ಕೆ ಆಗಲಿಲ್ಲ? ನೀವು ಹೇಳಿದ್ರಿ ವಿದೇಶಗಳಲ್ಲಿ ಇರುವಂತಹ ಕಪ್ಪು ಹಣವನ್ನು ವಾಪಸ್ ತಂದು ಪ್ರತಿಯೊಬ್ಬ ಬಡವರ ಮನೆಗೆ 15 ಲಕ್ಷ ಆಗ್ತೀವಿ ಅಂತ ಹೇಳಿ, ನಿಮ್ಮ ಯೋಗ್ಯತೆಗೆ 15 ರೂಪಾಯಿ ಹಾಕಿದ್ರೆ ಶಬಾಷ್ ಕಣೆಯ ಸಾರ್ಥಕ ಆಯಿತು ಅಂತ ಹೇಳಬಹುದಾಗಿತ್ತು. ಆಗ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಅಂದ್ರೆ, ಬಹುಶಃ ನಾನು ಇದನ್ನ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ, ಬಹುಶಃ ಈ ದೇಶ ಕಂಡಂತ ಅತ್ಯಂತ ದುರ್ಬಲ ಪ್ರಧಾನಿ, ಅತ್ಯಂತ ಭ್ರಷ್ಟ ಪ್ರಧಾನಿ ಯಾರಾದ್ರೂ ಈ ದೇಶದ ಇತಿಹಾಸದಲ್ಲಿದ್ರೆ ಅದು ಮಿಸ್ಟರ್ ಮೋದಿ ಅನ್ನೋದನ್ನ ನಾನು ಅಂಕಿಅಂಶಗಳ ಆಧಾರದ ಹಿನ್ನೆಲೆಯಲ್ಲಿ ಹೇಳಿಕೆ ಬಯಸ್ತೇನೆ. ಈಗ ರಫೇಲ್ ಹಗರಣ ಉದಾಹರಣೆಗೆ, ರಫೇಲ್ ಹಗರಣದಲ್ಲಿ ಸುಮಾರು 40,000 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಆಗಿರುವಂತದನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಈಗ ಇತ್ತೀಚೆಗೆ ಮೊನ್ನೆ ನಡೆದಂತ 5G
2014ರಲ್ಲಿ ನೀವು 2G ಇಶ್ಯೂ ಮಾಡಿದ್ರಿ. 2G ನಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅವತ್ತಿನ ಕೇಂದ್ರ ಸರ್ಕಾರದ ಮೇಲೆ ನೀವು ಅಲಿಗೇಷನ್ ಮಾಡಿದ್ರೆ. ಆದ್ರೆ 10 ವರ್ಷಗಳ ನಂತರವೂ ಸಹ ಯಾರೊಬ್ಬರಿಗೂ ಸಹ ಶಿಕ್ಷೆ ಮಾಡಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ಅವತ್ತು ಆಗಿರ್ಲಿಲ್ಲ. ಆದ್ರೆ ಇವತ್ತು ಯಾವ 5G ಇದೆ, ಆ 5G ನಲ್ಲಿ ಎಸ್ಟಿಮೇಟೆಡ್ ರೆವೆನ್ಯೂ ವಾಸ್ ಅರೌಂಡ್ 70,000 crores. 5G ನಲ್ಲಿ ಎಸ್ಟಿಮೇಟೆಡ್ ರೆವಿನ್ಯೂ ವಾಸ್ ಅರೌಂಡ್ 70,000 crores. ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬಂದಿರುವಂತಹ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ರೆವಿನ್ಯೂ ಬಂದಿರುವಂತದ್ದು ಕೇವಲ 12,000 ಕೋಟಿ. ಸೊ ಆಗಿರಬೇಕಾದ್ರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಅಂಬಾನಿಯ ಸಿಸ್ಟರ್ ಕಂಪನೀಸ್ಗೆ ಏನು 5G ನಲ್ಲಿ ಹರಾಜಿನಲ್ಲಿ ಹೋಗಿದೆ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸುಮಾರು 58,000 ಕೋಟಿಗೂ ಹೆಚ್ಚು ರೆವೆನ್ಯೂ ಲಾಸ್ ಆಗಿದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಚಿತ್ರಿಸಿದ್ದಾರೆ. ಸೊ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ, ಬಹುಶಃ ಈ ದೇಶ ಕಂಡಂತ ಭ್ರಷ್ಟ ಪ್ರಧಾನಿ, ಸಮಯ ಸಾಧಕ ಪ್ರಧಾನಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ. ಅವರು ಎಕ್ಸ್ಪೆಕ್ಟ್ ಮಾಡಿದ್ರು 400 ಸೀಟುಗಳು ಬರುತ್ತೆ ಅಂತೇಳಿ. ಆದ್ರೆ ಈ ದೇಶದ ಜನ ತಂತಿ ಮೇಲೆ ನಡೆಯಲಿ ಅಂತೇಳಿ ಅವರ ಪಕ್ಷಕ್ಕೆ ಕೊಟ್ಟಿದ್ದು ಕೇವಲ 246. ಇನ್ನು ಉಳಿದಂತೆ ಅವರ ಮಿತ್ರ ಪಕ್ಷಗಳ ಬೆಂಬಲವನ್ನು ಪಡೆದಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಈ ದೇಶದ 140 ಕೋಟಿ ಭಾರತೀಯರು ಭಾರತಾಂಬೆಯ ಮಕ್ಕಳು ಅನ್ನೋ ಹಾಗಿದ್ರೆ ನೀವು ಭಾರತದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ನಿಮ್ಮ ಆಯವ್ಯಯದಲ್ಲಿ ಹಣ ನಿಗದಿ ಮಾಡಬೇಕಾಗಿತ್ತು. ನಿರ್ಮಲಾ ಸೀತಾರಾಮನ್ ಅವರು ಇಲ್ಲೇ ಬೆಂಗಳೂರಿನ ಮತದಾರರು, ರಾಜ್ಯಸಭೆಗೆ ಕರ್ನಾಟಕದಿಂದ ಹೋಗಿರುವಂತವರು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ನಿರ್ಮಲಾ ಸೀತಾರಾಮನ್ ಅವರೇ, ನೀವು ಹೇಳಿದ್ರಿ ಬೆಂಗಳೂರಿನ ಔಟರ್ ರೈಲ್ವೆಗೆ ಹಣ ಕೊಡ್ತೀವಿ ಅಂತ, ಯಾಕೆ ಕೊಡ್ಲಿಲ್ಲ? ಅಥವಾ ಬೆಂಗಳೂರಿನ ಅಥವಾ ಚಿತ್ರದುರ್ಗದ ಅಪರ ಭದ್ರಾ ಯೋಜನೆಗೆ, ಚಿತ್ರದುರ್ಗ ಇರಬಹುದು, ತುಮಕೂರು ಇರಬಹುದು, ಚಿಕ್ಕಬಳ್ಳಾಪುರ ಇರಬಹುದು, ಚಿಕ್ಕಮಗಳೂರು ಇರಬಹುದು, ಆ ಭಾಗದ ರೈತರ ಬಹುದೊಡ್ಡ ಆಸೆ ಆಗಿರುವಂತಹ ಅಪರ ಭದ್ರಾಗೆ 5,500 ಕೋಟಿ ರೂಪಾಯಿಗಳನ್ನ ಕಳೆದ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ರಿ. ಯಾಕೆ ಇವತ್ತು ಈ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಡ್ಲಿಲ್ಲ? ಮಲತಾಯಿ ಧೋರಣೆ ಯಾಕೆ ತೋರ್ತಾ ಇದ್ದೀರಿ? ರಾಷ್ಟ್ರದ ಆಯವ್ಯಯ ಅಂತ ಹೇಳಿದ್ರೆ ಈ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೆ ಸಮಾನವಾದಂತಹ ಅನುದಾನ ಕೊಡಬೇಕು. ಕೇವಲ ಬಿಹಾರಿಗೆ, ಕೇವಲ ಆಂಧ್ರ ಪ್ರದೇಶಕ್ಕೆ ಅಷ್ಟೇ ಅಲ್ಲ. ಆಂಧ್ರ ಪ್ರದೇಶದವರು ನಿಮಗೇನಾದ್ರೂ ಸಹ ಕಾಲು ಎಳೆದ್ರೆ ನಿಮ್ಮ ಸರ್ಕಾರ ಪಾತಾಳಕ್ಕೆ ಬೀಳ್ತಕ್ಕಂಥದ್ದು ಇದೆ ಅಂತ ಹೇಳಿ ಆಂಧ್ರಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಬಿಹಾರಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು, ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಬೆನ್ನೆಲುಬಾಗಿರುವಂತಹ ರೈತರಿಗೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮ ದೇಶದಲ್ಲಿ ಇದ್ದಂತಹ ನೀರಾವರಿ ಯೋಜನೆಗಳು, ಏನು ದೊಡ್ಡ ನೀರಾವರಿ ಯೋಜನೆಗಳಿದ್ದು ಕೇವಲ 300. 2014ರಲ್ಲಿ ನಾವು ಅಧಿಕಾರ ಬಿಟ್ಟು ನಿಮಗೆ ಕೊಡಬೇಕಾದರೆ ಈ ದೇಶದ ನೀರಾವರಿ ಯೋಜನೆಗಳು 5,003. ಈ ದೇಶದಲ್ಲಿ KRS ಅಂತ, ತುಂಗಭದ್ರಾ ಅಂತ, ಆಲ್ಮಟ್ಟಿ ಅಂತ ಯೋಜನೆಗಳು 5,003. ಇದನ್ನ ಮಾಡಿದಂತ ಕೀರ್ತಿ ನಮ್ಮ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕೇ ಹೊರತು ಭಾರತೀಯ ಜನತಾ ಪಾರ್ಟಿಯವರೆಗಲ್ಲ. ನಾನು ನಿಮ್ಮ ಮೂಲಕ ಕೇಳ್ತೇನೆ, 2014
ಆದ್ದರಿಂದ ಮಿಸ್ಟರ್ ಮೋದಿ ಈ ದೇಶದಲ್ಲಿ ಯಾವುದಾದ್ರೂ ಯಾವುದಾದ್ರೂ ತುಂಗಭದ್ರಾ ರೀತಿನಲ್ಲೋ ನಾರಾಯಣಪುರ ಡ್ಯಾಮ್ ರೀತಿನಲ್ಲೋ ಅಥವಾ KRS ರೀತಿನಲ್ಲೋ ಯಾವುದಾದ್ರೂ ರೈತರ ಸಹಾಯ ಹಸ್ತ ನೀಡುವಂತ ರೀತಿಯಲ್ಲಿ ನೀರಾವರಿ ಯೋಜನೆ ಮಾಡಿದ್ರೆ ಶಬಾಷ್ ಕಡೆಯ ಸಾರ್ಥಕ ಆಯಿತು ಮಿಸ್ಟರ್ ಮೋದಿ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗಿತ್ತು. ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಮೇಜರ್ ಇರಿಗೇಷನ್ ಅನ್ನ ನೀರಾವರಿ ಯೋಜನೆಯನ್ನ ಜಾರಿಗೆ ತರದೇ ಇರುವಂತ ಮೋದಿ ಯಾವ ಆಯವ್ಯಯನ್ನ ಮಂಡನೆ ಮಾಡ್ತಾರೆ, ಯಾವ ಅಭಿವೃದ್ಧಿಯನ್ನ ಮಾಡ್ತಾರೆ? ಅಷ್ಟೇ ಅಲ್ಲ, ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಯಾವ ರೆಫಲ್ ಹಗರಣದ ರೆಫಲ್ ಹಿನ್ನೆಲೆಯಲ್ಲಿ HALಗೆ ಇಲ್ಲಿ ಪ್ರಾರಂಭದ 10 ಯುದ್ಧ ವಿಮಾನಗಳನ್ನ ಅಲ್ಲಿ ರೆಫಲ್ ಕಂಪನಿಯಲ್ಲಿ ಮಾಡುವಂಥದ್ದು, ಉಳಿದ 125 ಯುದ್ಧ ವಿಮಾನಗಳನ್ನ ಬೆಂಗಳೂರಿನ HAL ನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದ್ದು 2011ರಲ್ಲಿ. ಅದನ್ನ ಕ್ಯಾನ್ಸಲ್ ಮಾಡಿದ್ರಿ. ಅದು ಆಗಿದ್ದ ಇಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಆಗುತ್ತಾ ಇತ್ತು. ಸುಮಾರು 10,000 ಜನಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಸೃಷ್ಟಿ ಆಗುತ್ತಾ ಇತ್ತು. ಮಾಡಲಿಕ್ಕೆ ಆಗಲಿಲ್ಲ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಕಳೆದ 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಕೇಂದ್ರ ಸರ್ಕಾರದಿಂದ ಮೇಜರ್ ಇಂಡಸ್ಟ್ರಿ HAL ಆ ರೀತಿಯ NGF ಈ ರೀತಿಯ ದೊಡ್ಡ ಇಂಡಸ್ಟ್ರಿಯನ್ನ ಮಾಡಲಿಕ್ಕೆ ನಿಮಗೆ ಆಗಿದೆಯಾ? ಒಂದು ಕಡೆ ನೀರಾವರಿಗೆ ಒತ್ತಿಲ್ಲ, ಇನ್ನೊಂದು ಕಡೆಗೆ ಇಂಡಸ್ಟ್ರಿಗೆ ಒತ್ತಿಲ್ಲ. ಮತ್ತೆ ಏನಪ್ಪ ಕಡಿದು ಕಟ್ಟ ಹಾಕಿರೋದು ಮಿಸ್ಟರ್ ಮೋದಿ? ಇನ್ನು ಹೋಗ್ಲಿ ರೈತರಿಗೆ. ದೇಶದಲ್ಲಿ ಸಾಕಷ್ಟು ಚರ್ಚೆ ಆಗುತ್ತಾ ಇರೋದು ಸ್ವಾಮಿನಾಥನ್ ವರದಿಯ ಮೂಲಕ ಈ ದೇಶದ ಬೆನ್ನೆಲುಬಾಗಿರುವಂತ ರೈತರು ಬೆಳೀತಕ್ಕಂತ ಬೆಲೆಗಳಿಗೆ ವೈಜ್ಞಾನಿಕವಾದಂತ ಬೆಲೆ ನಿಗದಿ ಆಗಬೇಕು. ಅವರ ಪದಾರ್ಥಗಳನ್ನ ಗೋಡೌನ್ಗಳಲ್ಲಿ ಸಂಗ್ರಹಣೆ ಮಾಡಿರುವಂತದಕ್ಕೆ ಕೋಲ್ಡ್ ಸ್ಟೋರೇಜ್ಗಳನ್ನ ಆಗಬೇಕು. ರೈತರ ರಕ್ಷಣೆ, ರೈತರ ಬೆವರಿಗೆ ಬೆಲೆ ಕಟ್ಟುವಂತದಕ್ಕೆ ಏನು ಪ್ರಯತ್ನ ಮಾಡಿದರೆ ಮಿಸ್ಟರ್ ಮೋದಿ? ನೀರಾವರಿಗೆ ಗೊತ್ತಿಲ್ಲ, ಇಂಡಸ್ಟ್ರೀಸಿಗಿಲ್ಲ, ರೈತರಿಗಿಲ್ಲ. ಹೋಗ್ಲಿ ದೇಶದಲ್ಲಿರುವಂತ ಯುವ ಶಕ್ತಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಆಗಿಲ್ಲ. ಅಷ್ಟೇ ಅಲ್ಲ, ಯಾವ ಕರ್ನಾಟಕದಿಂದ ನಿಮಗೆ ಎಷ್ಟು ಸ್ಥಾನ? ನಮಗೆ 9 ಕೊಟ್ಟಿದ್ರೆ ನಿಮಗೆ 19 ಕೊಟ್ಟಿದ್ದಾರೆ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಭಾರತೀಯ ಜನತಾ ಪಾರ್ಟಿಯವರನ್ನ ಮತ್ತು ಅವರ ಮಿತ್ರ ಪಕ್ಷ ಆಗಿರುವಂತ JDS ಅನ್ನ ಕೇಳಲಿಕ್ಕೆ ಬಯಸ್ತೇನೆ. ಕೇವಲ ಹೇಳಿಕೆಗಳಿಂದ ರಾಷ್ಟ್ರ ಆಗಲಿ ರಾಜ್ಯ ಆಗಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯದ ಇಶ್ಯೂಸ್ ಅನ್ನ ಇವತ್ತು ರೈಸ್ ಮಾಡಿದ್ದಾರೆ. ಒಂದು ಕಡೆ ವಾಲ್ಮೀಕಿ ಹಗರಣವನ್ನ, ಮತ್ತೊಂದು ಕಡೆ ಮೂಡ ಹಗರಣವನ್ನ. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಿಂದ ಬಿಜೆಪಿ JDS ಅವರು ಯಾರು MP ಗಳಾಗಿ ಹೋಗಿದ್ದಾರಲ್ಲ, ಯಾಕ್ರಿ ಈ ಬಜೆಟ್ ನಲ್ಲಿ ರಾಜ್ಯಕ್ಕೆ ಸೂಕ್ತವಾದಂತ ಹಣ ಸಿಗದೆ ಇರ್ತಕ್ಕಂಥದಕ್ಕೆ ಧ್ವನಿ ಎತ್ತಾ ಇಲ್ಲ? ಯಾಕೆ ಮಿಸ್ಟರ್ ಶೆಟ್ಟರ್ ಧ್ವನಿ ಎತ್ತಾ ಇಲ್ಲ? ಯಾಕೆ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಧ್ವನಿ ಎತ್ತಾ ಇಲ್ಲ? ಯಾಕೆ ಮಿಸ್ಟರ್ ಕುಮಾರಸ್ವಾಮಿ ಅವರೇ ಧ್ವನಿ ಎತ್ತಾ ಇಲ್ಲ? ಪ್ರಹ್ಲಾದ್ ಜೋಶಿ ಅವರೇ ಯಾಕೆ ಧ್ವನಿ ಎತ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ನಿಮ್ಮ ಬದ್ಧತೆ ಇಲ್ಲ. ನಿಮ್ಮ ಮೋದಿಯವರ ಮುಂದೆ ಒಂದು ರೀತಿ ನೀವು ಬಾಯಿ ಬಿಡ್ಲಿಕ್ಕೆ ಎದುರುಕೊಳ್ತಕ್ಕಂತ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಿರುವಂತ ಜನ. ನಾನು ಇಷ್ಟೇ ಹೇಳ್ತೇನೆ, ಕೇವಲ ಪೇಪರ್ ಟೈಗರ್ ಆಗಬೇಡಿ. ಪೇಪರ್ ಟೈಗರ್ ಆಗೋದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಈ ರಾಜ್ಯದ 7 ಕೋಟಿ ಕನ್ನಡಿಗರ ಅಭಿವೃದ್ಧಿ ಆಗಬೇಕು ಅನ್ನೋಗಿದ್ರೆ ನಾವಿವತ್ತು ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ IT ಇದರಿಂದ ನಾವು 2ನೇ ಸ್ಥಾನದಲ್ಲಿ ರೆವಿನ್ಯೂ ಕೊಡುವಂತ ರಾಜ್ಯ ಆಗಿದ್ದೇವೆ. ನಮ್ಮ ಪಾಲು ನ್ಯಾಯಯುತವಾಗಿ ಸಿಗಬೇಕಾಗಿರುವಂತ ಪಾಲನ್ನ ಆಯವ್ಯಯದಲ್ಲಿ ಕೊಡಿಸುವಂತ ದಮ್ಮು ತಾಕತ್ತು ಭಾರತೀಯ ಜನತಾ ಪಾರ್ಟಿಯವರು ತೋರಬೇಕು. ಇಲ್ಲ ಅನ್ನೋಗಿದ್ರೆ ಬರುವಂತ ದಿನಮಾನಗಳಲ್ಲಿ ನಿಮ್ಮನ್ನ ಮತ್ತೆ ಮನೆಗೆ ಕಳಿಸುವಂತ ಪ್ರಯತ್ನ ಈ ರಾಜ್ಯದ ಜನ ಮಾಡ್ತಾರೆ ಅನ್ನುವಂತ ಸಂದೇಶವನ್ನು ಕೊಡ್ತಕ್ಕಂತ ದೃಷ್ಟಿಯಿಂದ
ಸಾಂಕೇತಿಕವಾಗಿ ಬಹುಶಃ ಈ ಸಭೆಯನ್ನು ನಾವುಗಳು ಮಾಡಿದ್ದೇವೆ. ಈ ಹೋರಾಟ ಮುಂದುವರಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನಂತೂ ಭಾವಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ 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 ಕರ್ನಾಟಕ ಮಾತು.